ಕನ್ನಡ ಓದ್ತೀಯಾ? ಓದಪ್ಪ. ಯಾವ ಭಾಷೆನೂ ಇದು? ಸೊ ಇವಾಗ ಏನಿಲ್ಲ, ಆಲ್ಮೋಸ್ಟ್ ಬೆಂದಿದೆ. ಸೊ ಬೆಲ್ಲ ಆ್ಯಡ್ ಮಾಡೋಕ್ಕೆ ಭಯ ಆಗ್ತಿದೆ ಕುದಿಬೇಕಾದ್ರೆ, ಯಾಕಂದರೆ ಹೊಡೆದೋಗ್ಬಿಡುತ್ತಲ್ವಾ, ಆಮೇಲೆ ಕೀರ್ ಥರ ಇರಲ್ಲ ಇದು. ಸೊ ಹಂಗಾಗಿ ಬೆಲ್ಲದ್ದು ಕೀರ್ ಮಾಡೋಕ್ಕೆ ಕಷ್ಟ. ಆಯ್ತಮ್ಮ, ಇನ್ನು ಬೆಲ್ಲ ಆ್ಯಡ್ ಮಾಡಿದ್ರೆ ಮುಗೀತಷ್ಟೆ. ಆಯಿತು. ಇಷ್ಟೇ ಶಾವಿಗೆ ಹಾಕಿರೋದ? ಶಾವಿಗೆ ಜಾಸ್ತಿ ಹಾಕ್ಬಿಟ್ಟು ಅದೇನು ಉಪ್ಪಿಟ್ಟ ತಿನ್ನಕ್ಕೆ? ಬೆಲ್ಲದಲ್ಲಿ ಸುಣ್ಣದ ಅಂಶ ಇರುತ್ತಲ್ಲ, ಹಂಗಾಗಿ ಟೀ ಕಾಫಿಗಳಿಗೆಲ್ಲ ಬೆಲ್ಲ ಕುದಿಬೇಕಾದ್ರೆ ಹಾಕಿದ್ರೆ, ಹಾಲು ಕುದಿಬೇಕಾದ್ರೆ ಬೆಲ್ಲ ಹಾಕ್ಬಿಟ್ರೆ ಹೊಡೆದೋಗುತ್ತೆ. ಸೊ ಆ ಒಂದು ರೀಸನಿಂದ ನಾನು ಈ ಥರ ಮಾಡ್ಕೊಂಡೆ. ಘಮ ಘಮ ಅಂತ ಇರೋ ಕಡಲೆ ಉಸ್ಲಿ ಸಖತ್ತಾಗಿರುತ್ತೆ ಇದು. ಟೊಮೊಟೊ ಗೆಜ್ಜಿಗೆ ಎಲ್ಲ ಹೆಚ್ಚಿಟ್ಟಿದ್ದಾರೆ, ಮತ್ತು ಕಡಲೆ ಉಸ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಹೆಚ್ಚಿಡೋಕ್ಕೆ ಹೇಳಿದೆ. ಸೊ ಇದನ್ನು ಹೆಚ್ಚಿಟ್ಟಿದ್ದಾರೆ. ಇವಾಗ 2 ಒಗ್ಗರಣೆ ಹಾಕಬೇಕು ನಾನು. ಸೊ ಬೆಳಗ್ಗೆ 2 ಕೆಲಸ ಬಂದಿದೆ, 2 ಕೆಲಸ ಮಾಡಬೇಕು. ಸೊ ಫಸ್ಟು ಇವಾಗ ಟೊಮೊಟೊ ಗೊಜ್ಜಿಗೆ ಒಗ್ಗರಣೆ ಹಾಕ್ಬಿಡ್ತೀನಿ, ಅದಾದಮೇಲೆ ಮಿಕ್ಕಿದ ಕೆಲಸ ನೋಡೋಣ. ಹಾಯ್ ಹಲೋ ಗುಡ್ ಮಾರ್ನಿಂಗ್. ಪೂರ್ವಿ ಎದ್ದು ಬಾರ ಮೈಲಿ. ಪಾಪು 7:30 ಟೈಮ್ ಆಯ್ತು, ಬಾ. ನೀನು ಎದ್ದೇ ಇಲ್ವಲ್ಲಪ್ಪ, ಏನಪ್ಪ ಮಾಡೋದು? ಇವನು ಎದ್ದರೆ ಬೇಗ ನಾನು ಸ್ಕೂಲಿಗೆ ರೆಡಿ ಆಗೋದಕ್ಕೆ ಹೇಳಬೇಕು. ಇವನು ಎದ್ದರೆ ಬೇಗ ಸ್ನಾನಕ್ಕೆ ಕಳಿಸ್ಬಿಟ್ಟು ಒಗ್ಗರಣೆಗೆ ಇಟ್ಟಿದ್ದೀನಿ. ಸೊ ಟೊಮೊಟೊ ಗೊಜ್ಜು ರೈಸ್ ರೆಡಿ ಇದೆ. ಆ್ಯಕ್ಚುಲಿ ಬೆಳಗ್ಗೆದ್ದು ಡೈಲಿ ಚಪಾತಿನೂ ತಿನ್ನೋಕ್ಕಾಗಲ್ಲ, ಹಾಗಾಗಿ ಇವತ್ತು ರೈಸಿಗೆ ಇಡಕ್ಕೆ ಹೇಳಿದ್ದು. ಟೊಮೊಟೊ ಗೊಜ್ಜಿಗೆಲ್ಲ ಉದುರಿಸಿ ಹೋಗಿದ್ದಾರೆ. ಇವಾಗ ಟೊಮೊಟೊ ಗೊಜ್ಜು ಮತ್ತು ಕಡಲೆ ಉಸ್ಲಿ 2 ಒಗ್ಗರಣೆ ಹಾಕಬೇಕು ಬೇರೆ ಬೇರೆ ಬಾಣಲಿಲಿ. ಪಾಪು ಬೈಲಿ, ಪಾಪು ಎದ್ದು ಬರೋ. ಹೆಂಗೆ ಮಲ್ಕೊಂಡಿದ್ದಾನೆ ನೋಡಿ, ಗುಮ್ಮಣ್ಣ ಥರ ಮಲ್ಕೊಂಡವನೆ, ಎಲ್ಲ ಗೊಬ್ಬರ ಹಾಕೊಂಡು. 7:45 ಕಣ. ಪೂರ್ವಿ ಸ್ಕೂಲಿಗೆ ಹೋಗಲ್ಲ ನೀನು? ಪೂರ್ವಿ, ಪಾಪು ಎದ್ದು ಬಾ. ಘಮ ಘಮ ಅಂತ ಇರೋ ಕಡಲೆ ಉಸ್ಲಿ ಸಖತ್ತಾಗಿರುತ್ತೆ ಇದು. ನನ್ನ ಫೇವ್ರೇಟ್. ಯಾರಿಗೆಲ್ಲ ಫೇವ್ರೇಟು ಒಂದು ಲೈಕ್ ಹಾಕಿ ವಿಡಿಯೋ. ಇವತ್ತಿಂದ ಡಯಟ್ ಮಾಡೋಣ ಅಂತ ಬಂದಿದ್ದೀನಿ. ಆ್ಯಕ್ಚುಲಿ ದಿನ ಬೆಳಗ್ಗೆ ಹೊತ್ತು ಅದು ಇದು ತಿಂಡಿ ತಿಂತಾಯಿದ್ದೆ, ರೈಸ್ ಐಟಮ್ಸ್ ಎಲ್ಲ. ಇವತ್ತು ಒಳ್ಳೆ ಫುಡ್ ಎತ್ಕೊಂಡು ಬಂದಿದ್ದೀನಿ. ಬೆಳಗ್ಗೆ ಮುದ್ದೆ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಿಜವಾಗ್ಲೂ ಇಷ್ಟು ದಿನದಲ್ಲಿ ತುಂಬ ದಿನಗಳಾಯಿತು. ನಮ್ಮ ಪೂರ್ವಿ ಬಂದಾಗಿಂದ ನಾನು ಮುದ್ದೆ ಮಾಡಿ ಇಷ್ಟೊತ್ತಲ್ಲಿ ತಿಂದೇ ಇಲ್ಲ, ಗೊತ್ತಾ? ದಿನ ಒಂದು ತಿಂಡಿ ಮಾಡಿಕೊಡೋದು, ಅನ್ನ ತಿನ್ನು, ಇದೇ ತಿಂದು ದಪ್ಪ ಆಗಿರೋದಾಗೋ, ರೈಸ್ ತಿಂದು. ಸೊ ಇವಾಗ ನೋಡಿ ಟೈಮು 10:10 ಬೆಳಗ್ಗೆ. ಸೊ ಇವಾಗ ನೋಡಿ
ನಾವು ಇದರಲ್ಲಿ ಊಟ ಮಾಡ್ತಾಯಿದ್ದೀವಿ. ಸಕ್ಕತ್ತಾಗಿರುತ್ತೆ ಟೇಸ್ಟು. ತಿಂತಾಯಿದ್ರೆ ಇನ್ನು ತಿನ್ಬೇಕು ಅನಿಸುತ್ತೆ. ಆದರೆ ನೀರು ಥರ ಇರುತ್ತೆ ಅಷ್ಟೇ ಸಾಂಬಾರು. ಆ್ಯಕ್ಚುಲಿ ಇದರಲ್ಲೇ ಟೇಸ್ಟ್ ಇರೋದು. ನನಗದು ತುಂಬ ಇಷ್ಟ. ಇನ್ಸ್ಟೆಂಟ್ ಖಾರ ಹತ್ಬಿಡ್ತು. ಇನ್ಸ್ಟೆಂಟ್ ಸಾಂಬಾರು ತುಂಬ ಚೆನ್ನಾಗಿದೆ ಅಲ್ಲ. ಚಪಾತಿ ಮಾಡ್ಕೊಂಡಿದ್ದೀನಿ, ವಿತೌಟ್ ಆಯಿಲ್ ಮಾಡಿದೆ. ಆ್ಯಕ್ಚುಲಿ ಇನ್ಮೇಲೆ ರೈಸ್ ಐಟಮ್ ತಿನ್ನಲೇಬಾರ್ದು ಅಂತ ಡಯಟ್ ಪ್ಲಾನಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಬಟ್ ಚಿಕನ್ ಸಾಂಬಾರು ತೊಗೊಂಡು ಬಂದೆ. ಆ್ಯಕ್ಚುಲಿ ಚಿಕನ್ ತಿಂದರೆ ಏನು ದಪ್ಪಗಾಗ್ತಾರೆ ಅಂತ ಏನಿಲ್ಲ, ಅದಕ್ಕೊಂದು ಲಿಮಿಟ್ ಇರುತ್ತೆ. ಅಂದರೆ ಚಿಕನ್ ಏನು ಜಾಸ್ತಿ ತಿನ್ನಲ್ಲ ನಾನು, ಹಂಗಾಗಿ ಸಾಂಬಾರಾದರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಇದು ಕಾಳು ಪಲ್ಯ, ಹೆಸರು ಕಾಳು ಹಾಕ್ಬಿಟ್ಟು ಚಿಕನ್ದು ಲಿವರು ಮತ್ತು ಕಿಡ್ನಿ ಏನೋ ಇರುತ್ತಲ್ಲ ಅದನ್ನೆಲ್ಲ ಮೊಟ್ಟೆ ಗುತ್ತಿ ಅಂತ ಹೇಳ್ತಾರೆ, ಅದನ್ನೆಲ್ಲ ಹಾಕ್ಬಿಟ್ಟು ಮಾಡಿರೋವಂಥದ್ದು. ಹೆಸರು ಕಾಳು ಹಾಕ್ಬಿಟ್ಟು ಮಾಡಿರೋದು. ಇದು ಚಪಾತಿ ಹಿಟ್ಟು ಹೋಗೇ ಇಲ್ಲ. ಸೊ ಇದೊಂಥರ ಪಲ್ಯ. ಬಾರ್ಲಿ ಗಂಜಿ ಮಾಡ್ತಾಯಿದ್ದೀನಿ. ಮಡಿಕೆಯಲ್ಲಿ ಹಾಲು ಕಾಯಿಸಿಟ್ಟಿದ್ದೆ. ಆ್ಯಕ್ಚುಲಿ ಹಾಲು ಕೀರು ಮಾಡಿಕೊಡು ಅಂತ ಪೂರ್ವಿ, ಹಂಗಾಗಿ ಮಡಿಕೆಯಲ್ಲೇ ಕಾಯಿಸ್ಬಿಟ್ಟೆ ಹಾಲನ್ನ. ಸೊ ಮಡಿಕೆಯಲ್ಲಿ ಸ್ವಲ್ಪ ಹಾಲು ತಗೊಂಡು ಹಾಲು ಕೀರು ಇದ್ರೊಳಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇವತ್ತು ಸಕ್ಕರೆ ಆಗ್ತಾಯಿಲ್ಲ, ಇದಕ್ಕೆ ಬೆಲ್ಲದಲ್ಲಿ ಮಾಡೋಣ ಅಂತ ಒಂದು ಪ್ಲ್ಯಾನಿಂಗು. ಅದಕ್ಕೋಸ್ಕರ ಇನ್ನೂ ಸಕ್ಕರೆ ಅದ್ರೊಳಗಡೆ ಮಿಕ್ಸ್ ಮಾಡಿಲ್ಲ. ಇದನ್ನು ಬೇಯಿಸ್ತಾ ಇದ್ದೀನಿ. ಬೇರೆ ಬೇಯಿಸ್ಬಿಟ್ಟು ಅದ್ರೊಳಗಡೆ ಹಾಕ್ಕೊಳ್ತೀನಿ. ಅದಾದ್ಮೇಲೆ ಬೆಲ್ಲದ ಪೌಡರ್ ನಾನು ಕ್ರಿಯೇಟ್ ಮಾಡಿಬಿಟ್ಟು ಸಾಂಗ್ ಆಡಿರೋಂಥದ್ದು ಹೆಂಗೆ ಬಂದಿದೆಯೋ ನನಗಂತ ಗೊತ್ತಿಲ್ಲ. ಸಕ್ಕರೆ ಟ್ರೈ ಮಾಡಿದೆ, ಯಾಕಂದರೆ ಅಷ್ಟೇನು ಹಾಡು ಹೇಳಕ್ಕೆ ಬರೋಲ್ಲ ನನಗೆ. ಬೆಲ್ಲದ ಪೌಡರ್ ಇದು ಆಲ್ಮೋಸ್ಟ್ ನಮ್ಮ ಮನೇಲಿ ರೆಕಾರ್ಡ್ ಮಾಡಿ ಯೂಸ್ ಮಾಡಲ್ಲ. ಬೆಲ್ಲ ಯಾವುದೋ ಕಾಲದಲ್ಲಿ ಇವಾಗ ಈ ವಿಡಿಯೋ ಮಾಡಲ್ಲ ಹಂಗೆ ಇತ್ತು. ಆಮೇಲೆ ನೋಡಿದಾಗ ಬೆಲ್ಲ ಸಿಕ್ತು. ಬೆಲ್ಲನ ಯಾಕೆ ಮಾಡಿ ಮಮ್ಮಿ ಅಂತ ಹೇಳ್ದೆ, ಕೀರು ತಿನ್ನಬೇಕು ಇವತ್ತು ಅಂತ. ಅದಕ್ಕೋಸ್ಕರ ಮಡಿಕೆಯಲ್ಲಿ ಮಾಡ್ತಾಯಿದ್ದೀನಿ ಇವತ್ತು. ಹಾಲು ಕಾಯಿಸಿದ್ವಿ ಮಡಿಕೆಯಲ್ಲಿ. ಸೊ ಇದು 2ನೇ ಸಾರಿ ನಾನು ಮಾಡಿರೋದು ಹೇಳಬೇಕು ಅಂದರೆ ಹಾಲು ಕಾಯಿಸಿದ್ದು ಮಡಿಕೆಯಲ್ಲಿ. ಇವಾಗ ಇದು ಬೆಂದಿದೆ. ಸೊ ಯಾಕೆ ಬೇಯಿಸ್ದೆ ಅಂದರೆ ಹಾಲನ್ನೆಲ್ಲ ಹೀರ್ಕೊಬಿಡುತ್ತೆ ಬೇಯಬೇಕಾದ್ರೆ ಇದು, ಅದಕ್ಕೋಸ್ಕರ ಇದ್ರಲ್ಲಿ ಬೇಯಿಸ್ದೆ. ಸೊ ಇದನ್ನು ತೆಗ್ಬಿಟ್ಟು ಇವಾಗ ಹಾಲು ಒಳಗಡೆ ಹಾಕೊಂಡು ಲಾಸ್ಟಲ್ಲಿ ಬೆಲ್ಲದ ಪೌಡ್ರ್ ಉದುರಿಸ್ಕೋಬೇಕು, ಇಲ್ಲಾಂದ್ರೆ ಅದು ಒಡ್ಕೊಂಡಂಗೆ ಆಗ್ಬಿಡುತ್ತೆ ಅಂತ ಭಯ. ಯಾಕಂದರೆ ಬೆಲ್ಲದಲ್ಲಿ ಸುಣ್ಣದ ಅಂಶ ಇರುತ್ತಲ್ಲ, ಹಂಗಾಗಿ ಟೀ ಕಾಫಿಗಳಿಗೆಲ್ಲ ಬೆಲ್ಲ ಕುದಿಬೇಕಾದ್ರೆ ಹಾಕಿದ್ರೆ, ಹಾಲು ಕುದಿಬೇಕಾದ್ರೆ ಬೆಲ್ಲ ಹಾಕ್ಬಿಟ್ರೆ ಒಡೆದೋಗುತ್ತೆ. ಸೊ ಆ ಒಂದು ರೀಸನಿಂದ ನಾನು ಈ ಥರ ಮಾಡ್ಕೊಂಡೆ. ಸೊ ಇದನ್ನೆಲ್ಲ ತೆಗೆದು ಇವಾಗ ಇದ್ರೊಳಗಡೆ ಹಾಕೋಣ. ಸೊ ಕೆನೆ ಕಟ್ಬಿಟ್ಟಿದೆ ಆಲ್ರೆಡಿ. ಸ್ವಲ್ಪ ಹಾಲನ್ನ ಎತ್ತಿಟ್ಕೊಂಡೆ, ಯಾಕಂದರೆ 1 ಲೀಟ್ರ್ ತರಿಸ್ಬಿಟ್ಟಿದ್ದೆ. ಸೊ ಹಂಗಾಗಿ ಎತ್ತಿಟ್ಕೊಂಡೆ. ಸೊ ಇದನ್ನೆಲ್ಲ ತೆಗೆದು ತಗೊಂಡು ಇದ್ರೊಳಗಡೆ ಹಾಕೋಣ. ಹಾಕಿ ಅದಾದಮೇಲೆ ಲಾಸ್ಟಿಗೆ ಬೆಲ್ಲ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡುವ ಹೇಗಾಗುತ್ತೆ ಅಂತ. ಮಡಿಕೆಯಲ್ಲಿ ಫಸ್ಟ್ ಟೈಮ್ ಕೀರು ಮಾಡ್ತಾ ಇರೋದು. ಇವಾಗ ತಿಕ್ನೆಸ್ಸು ಸಾಕು. 2 ಏಲಕ್ಕಿನ ಕುಟ್ಬಿಟ್ಟು ಹಾಕಿದ್ದೆ. ಆ್ಯಕ್ಚುಲಿ ಏಲಕ್ಕಿ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಗೋಡಂಬಿ ಮತ್ತು ಇದನ್ನು ಒಣದ್ರಾಕ್ಷಿ ಎಲ್ಲ ಹಾಕ್ತಾಯಿಲ್ಲ. ಯಾಕಂದರೆ ಒಣದ್ರಾಕ್ಷಿ ಗೋಡಂಬಿ ನಾನು ಮತ್ತು ನಮ್ಮ ಪೂರ್ವಿ ಇಬ್ಬರು ತಿನ್ನಲ್ಲ. ಸುಮ್ಮನೆ ಏನಕ್ಕೆ ಹಾಕಬೇಕು ಅಂತ ಹೇಳ್ಬಿಟ್ಟು ನಾನೇ ಹಾಕ್ಕೊಳ್ಳಲಿಲ್ಲ. ಸ್ವಲ್ಪ ಇದನ್ನು ಶಾವಿಗೆ ಹುರಿಬೇಕಾದ್ರೆ ಮತ್ತು ಸ್ವಲ್ಪ ತುಪ್ಪ ಆ್ಯಡ್ ಮಾಡಿದ್ದೆ ಹುರ್ಕೋಬೇಕಾದ್ರೆ. ಸೊ ಇವಾಗ ಏನಿಲ್ಲ, ಆಲ್ಮೋಸ್ಟ್ ಬೆಂದಿದೆ. ಸೊ ಬೆಲ್ಲ ಆ್ಯಡ್ ಮಾಡೋಕ್ಕೆ ಭಯ ಆಗ್ತಿದೆ ಕುದಿಬೇಕಾದ್ರೆ, ಯಾಕಂದರೆ ಒಡೆದೋಗ್ಬಿಡುತ್ತಲ್ವ. ಆಮೇಲೆ ಕೀರು ಥರ ಇರಲ್ಲ ಇದು. ಸೊ ಹಂಗಾಗಿ ಬೆಲ್ಲದ್ದು ಕೀರು ಮಾಡೋಕ್ಕೆ ಕಷ್ಟ. ಆಯ್ತಮ್ಮ, ಇನ್ನು ಬೆಲ್ಲ ಆ್ಯಡ್ ಮಾಡಿದ್ರೆ ಮುಗೀತಷ್ಟೆ, ಆಯಿತು. ಇಷ್ಟೇ ಶಾವಿಗೆ ಹಾಕಿರೋದ? ಶಾವಿಗೆ ಜಾಸ್ತಿ ಹಾಕ್ಬಿಟ್ಟು ಅದೇನು ಉಪ್ಪಿಟ್ಟ ತಿನ್ನೋಕ್ಕೆ? ಅಪ್ಪ ಒಂದೇ ಅಲ್ಲಿ ಜಾಸ್ತಿ ಐತೆ ಕಣೋ, ನೋಡೋಕೆ ಹಂಗೈತೆ. ದೊಡ್ಡ ಮಡಿಕೆ ಕಣಪ್ಪ ಇದು ಹಾಲಂದು. ನೋಡು, ಹಾಲು ಬಗ್ಗಿಸ್ಕೋಬೇಕಾರೆಲ್ಲ ಈ ಕಡೆ ಎಲ್ಲ ಸಿಡಿದ್ಬಿಡ್ತು. ಸೋರಾಯ್ತು, ಒರೆಸ್ತೇವೆ ಹಂಗಾಗ್ಬಿಟ್ಟೈತೆ. ಸಾಕು. ಅಯ್ಯೋ ಇದನ್ನ ಹಾಕ್ಕೊಡ್ತೀನಿ ನೋಡಿ, ಬೌಲ್ಗೆ ಎಷ್ಟಾಗುತ್ತೆ ಅಂತ. 3 ಆಗುತ್ತೆ ಇದೇನೆ. ಆಯ್ತು ಕಣಪ್ಪ, ನೀನೇ ತಿನ್ಬಿಡು. ನಿನಗೆ ಹಾಕ್ಕೊಡ್ತೀನಿ ಎಲ್ಲ. ಅಯ್ಯೋ ಮ್ಯಾಲೆ ಬಿಡ್ಬಿಡತ್ತ. ಡ್ರಾಮಾ ಹೊಡಿಬೇಡ. ಇದು ಸ್ಟೀಲ್ ಬೌಲ್ ತಗೊಳ್ಳಿ, ಹಾಕ್ಕೊಡ್ತೀನಿ. ಆ್ಯಕ್ಚುಲಿ ಇವಾಗ ನೋಡಿ ಇಳಿಸ್ಕೊಂಡಾದ್ಮೇಲೆ ಬೆಲ್ಲ ಹಾಕ್ತಾಯಿದ್ದೀನಿ. ಎಲ್ಲಿ ಬೆಲ್ಲ ಹಾಕೋರು ಹೊಡ್ಕೊಬಿಡುತ್ತೋ ಅಲ್ಲ ಅಂತ ಭಯ, ಅಷ್ಟೇನೇನಿಲ್ಲ. ಸೊ ಈ ಬಿಸಿಗೆ ಕರ್ಕೊಳ್ಳುತ್ತೆ.
ಪೂರಿ ಆಲ್ರೆಡಿ ಹಾಕ್ಕೊಟ್ಟು ಬೆಲ್ಲ ಮಿಕ್ಸ್ ಮಾಡಿಕೊಟ್ಟೆ. ಏನು ಬೆಲ್ಲ ಕುದಿಸೋಣ ಅಂದರೆ ಕುದ್ಸೋಕೆ ಹೋಗ್ಬಿಟ್ಟು ಆಮೇಲೆ ಒಡೆದೋಗ್ಬಿಡ್ತದೆ ಹಾಲು ಅಂತ ಭಯ, ಅಷ್ಟೇ ಇನ್ನೇನಿಲ್ಲ. ಎಷ್ಟು ಚೆನ್ನಾಗಿದೆ ಖೀರ್ ಅಂದರೆ. ಪೂರ್ವಿ ಎಲ್ಲ ನನಗೆ ಕೊಟ್ಬಿಡು ಅಂತ ಹೇಳ್ತವನೆ. ಅದಕ್ಕೆ ಒಂದು ಬೌಲ್ ಹಾಕಿ ಕಳಿಸ್ತೆ ನೋಡಿ, ಇನ್ನೂ ಮಿಕ್ಕಿದೆ. ಡ್ರಾಮ ಹೊಡೆಯುತ್ತೆ ನನಗೆ ಸಾಕಾಗಲ್ಲ ಅಂತ. ಸೊ ಮಡ್ಕೆಲಿ ಮಾಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಇದು. ಏನ್ ಬರೀತಿದ್ಯಾ ಮಮ್ಮಿ ನೀನು? ಕನ್ನಡದಲ್ಲಿ ಲೆಟರ್ ರೈಟಿಂಗ್ ಮಾಡ್ತಾ ಇದ್ದೀನಿ. ಸರಿ, ಕನ್ನಡ ಓದ್ತೀಯಾ? ಓದಪ್ಪ. Wow, 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 meow, 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 meow. Wow, 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 meow, 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 meow. Ke, 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 ki, 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 ki. Wow, 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 meow. ಯಾವ ಭಾಷೆನ ಇದು?